ಪತಿಗಳು ಏನಾಗಿರ್ಬೇಕು? ಸತಿ ಪತಿಗಳ ಆ ಒಂದಾದ ಭಕ್ತಿ ಯಾರಿಗೆ ಹಿತವಾಗಿರ್ತದೆ ಅಂದ್ರೆ ಶಿವನಿಗೆ ಹಿತವಾಗಿರ್ತದೆ. ಏತಮ್ಮ ಕೇಳಿ, ಸತಿ ಪತಿ ಅಂದ್ರೆ ಯಾರು? ಗಂಡ ಹೆಂಡತಿ. ಗಂಡ ಹೆಂಡತಿ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದಾಗಿರ್ಬೇಕು ಅಂತ ಹೇಳ್ತಾರೆ ಶರಣರು. ಇನ್ನು ಯಾರು ಒಂದಾಗಿರೋದಿಲ್ಲಲ್ಲ, ಅವರ ಬದುಕು ಹೆಂಗಿರುತ್ತೆ ಅಂತಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸತಿ ಪತಿಗಳು ಒಂದಾಗದ ಭಕ್ತಿ ಹೆಂಗಾಗಿ ಬಿಡುತ್ತದಂದ್ರ ಅಮೃತಗಳು ವಿಷ ಭರಿಸಿದಂತೆ ಕಾನ ರಾಮನಾಥ. ನಮ್ಮ ಬದುಕು ಹೆಂಗಾಗ್ಬೇಕಿವ? ಇದು ಒಂದಾಗಿರುವ ಬದುಕಾಗಬೇಕು. ಬಹಳಷ್ಟು ನಾವು ಪತ್ರಿಕೆ ಒಳಗೆ ಓದ್ತಿರ್ತೀವಿ, ಕೇಳ್ತಿರ್ತೀವಿ, ಕೋರ್ಟ್ ಮೆಟ್ಟಿಲು ಏರಿರ್ತಾರೆ. ಯಾವುದಕ್ಕೆ ಏರಿರ್ತಾರೆ ಅಂದ್ರೆ ನಮಗೆ ವಿವಾಹದ ವಿಚ್ಛೇದನವನ್ನು ಕೊಡಿ, ಈ ಬದುಕು ಸಾಕಾಗಿದೆ, ಅವನ ಮುಖ ನೋಡಿ ನೋಡಿ ನನಗೆ ಸಾಕಾಗಿದೆ, ಇವಳ ಮುಖ ನೋಡಿ ನೋಡಿ ನನಗೆ ಸಾಕಾಗಿದೆ, ಅವಳ ಜೊತೆ ಜಗಳ ಆಡಿ ಆಡಿ ನನಗೆ ಸಾಕಾಗಿದೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಏರ್ತಾ ಇದ್ದಾರೆ, ಹೈಕೋರ್ಟ್ ಹೋಗ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ವಿಚ್ಛೇದನಕ್ಕಾಗಿ. ಏನು ಸಮಸ್ಯೆ ಆಗಿರ್ತಾವ ಅಂದ್ರೆ ನೀವು ಹರಿಯಾಗಿರ್ಲಿ ಕರೆಕ್ಟ್ ಟೈಮಿಗೆ ಕಾಫಿ ಕೊಡಂಗಿಲ್ಲ ಅಂತೇಳಿ ಅಪ್ಲಿಕೇಶನ್ ಬರ್ದಿರ್ತಾವ, ಚಾ ಕೊಡುದಿಲ್ಲ ಅಂತ ಹೇಳಿ ದೈವದ ಸಾಕ್ಷಿಯಾಗಿ ತಾಳಿ ಕಟ್ಟಿರುವ ಆ ಹೆಣ್ಣನ್ನ ಬಿಡ್ಲಿಕ್ಕೆ ಇವನು ತಯಾರಿದ್ದಾನೆ. ಅವನ ವರ್ತನೆ ಸರಿ ಇಲ್ಲ, ಅವನು ಹೊಡಿತಾನೆ ಅಂತೇಳಿ ಅವನಿಂದ ಬೇಸತ್ತು ಈಕೆ ಸರಿತಾ ಇದ್ದಾಳೆ. ಇದು ನಮ್ಮ ಜೀವನದ ಮೌಲ್ಯಗಳೇನು ಅಲ್ಲ ಇವ ಲಕ್ಷ ಕೇಳಬೇಕು. ಬಹಳ ಅದ್ಭುತವಾಗಿರೋ ವಿಷಯ, ಮನಸ್ಸುಗಳು ಒಂದಾಗಿರಬೇಕು. ಬಹಳಷ್ಟು ಕಾಲದೊಳಗೆ ನಾವು ಹೆಂಗೆ ತಿಳ್ಕೊಂಡಿವಿ ಅಂತಂದ್ರೆ, ನಮ್ಮ ಸಂಬಂಧಗಳು ಒಂದಾದ್ರೆ ನಾವು ಚಂದ ಇರ್ತೀವಿ ಅಂತ ತಿಳ್ಕೊಂಡೀವಿ, ಅವರು ಒಂದಾದ್ರೆ ಚಂದ ಇರ್ತೀವಿ ಅಂತ ತಿಳ್ಕೊಂಡೀವಿ. ಅವು ಯಾವುದೂ ಅಲ್ಲ. ಮನೆ ಒಳಗಿರುವ ಗಂಡ ಹೆಂಡತಿಯರ ಮನಸ್ಸು ಒಂದಾದ್ರೆ ಹೇಳ್ತಾರ ನಂದಾದೀಪ ಮಲ್ಲಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರ. ಮನಸ್ಸುಗಳು ಒಂದಾಗಬೇಕು. ಗಂಡ ಹೆಂಡತಿ ಇದ್ರೆ ಒಂದು ಊರೊಳಗೆ ಬಹಳ ಸುಂದರವಾಗಿರೋ ಸಂಸಾರ ಬದುಕ್ತಿದ್ರು. ಆಗಿನ ಕಾಲದ ಕಥೆ ಇದು. ಗಂಡ ಒಂದಿಷ್ಟು ಪೇಟೆಗೆ ಹೋಗ್ಬೇಕು, ಒಂದಿಷ್ಟು ಸಂತಿ ಮಾಡ್ಬೇಕು, ಒಂದಿಷ್ಟು ಸಂತಿ ಮಾಡ್ಬೇಕು ಅಂತ ಹೇಳಿ ತೆಲಿಗೊಂದು ಪೇಟ ಸತ್ಕೊಂಡು, ದೋತ್ರ ಉಟ್ಟುಕೊಂಡು, ನೇರು ತಂಗಿ ಹಾಕೊಂಡು ಹೊಂಟಾನ ಸಂತಿಗೆ. ಈಗಿನ ಕಾಲದಾಗ ಬಸ್ ಬಂದಾವ, ಸೈಕಲ್ ಮೋಟರ್ ಬಂದಾವ, ಕಾರ್ ಗಾಡಿ ಬಂದಾವ. ಆಗಿನ ಕಾಲದೊಳಗೆ ಏನೂ ಇದ್ದಿದ್ದಿಲ್ಲ. ಅವ್ನು ನಡ್ಕೊಂತ ಹೋಗ್ಬೇಕಾಗಿತ್ತು. ನಡ್ಕೊಂತ ಹೊಂಟಾನ. ನಡ್ಕೊಂತ ಹೋಗುವ ಕಾಲಕ್ಕ ಅವೇನು ಹಾದಿ ಹಿಡ್ಕೊಂಡು ಹೊಂಟಾನಲ್ಲೇವ, ಆ ಹಾದಿ ಒಳಗೆ ಒಂದಿಷ್ಟು ಮಣ್ಣು ಮುಚ್ಚಿದಂಗಾಗ್ಯದ. ಒಂದು ಮೀರಿ 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 ಬಿಸಿಲಿಗೆ ಮಿಂಚಲಾಕತ್ತದ ಅಂತ ಹೇಳಿ ಆ ಬಿಸಿಲಿಗೆ ಬಿದ್ದಿರುವ ವಸ್ತುವನ್ನು ಹಿಂಗೆ ಸರಿಸಿ ನೋಡ್ತಾನ. ಅವನಿಗೆ ಆಶ್ಚರ್ಯ ಆಗಿರ್ತದ. ಏನ್ ಆಶ್ಚರ್ಯ ಆಗಿರ್ತದ ಅಂತಂದ್ರ, ಆ ಮಣ್ಣನ್ನ ಹಿಂಗೆ ಸರಿಸಿದಾಗ ಅವನ ಕಣ್ಣಿಗೆ ಏನು ಕಾಣಪ್ಪ ಅಂದ್ರ ಬಂಗಾರದ ಕಂಡ್ಯಾಳ ಕಾಣ್ತತಿ. ಕಂಡ್ಯಾಳ ಅಂದ್ರೆ ಗೊತ್ತಾಗತ್ತಲ್ಲ, ಕನ್ನಡಿ. ಬಂಗಾರದ ಕನ್ನಡಿ ಕಾಣ್ತದ. ಆ ವ್ಯಕ್ತಿ ಇದ್ದ ಮಣ್ಣನ್ನ ಸರಿಸಿ ಆ ಬಂಗಾರದ ಕನ್ನಡಿಯನ್ನ ಅವು ಏನು ಕೆಲಸ ಕೊಂಟಿವಲ್ಲ, ಕೆಲಸ ಬಿಟ್ಟು ಸಂತಿ ಬಿಟ್ಟು ಒಂದು ದೋತ್ರ ಚಾಳಿ ಒಳಗೆ ಅದನ್ನು ಸುತ್ತಕೊಂಡು ಯಾರಾದ್ರೂ ನೋಡಿಗಿಡ್ಯಾರು, ಯಾರಾದ್ರೂ ಬೇಡಿಗಿಡ್ಯಾರು, ಯಾರಾದ್ರೂ ಕಾಡಿಗಿಡ್ಯಾರು ಅಂತ ಹೇಳಿ ಯಾವುದನ್ನ ಅದಿರನ್ನ ಕನ್ನಡಿಯನ್ನ ಸುತ್ತಕೊಂಡು ನಡೆದ ಮನೆಗೆ ಬಂದ. ಹೆಂಡತಿ ಒಲಿ ಮುಂದೆ ಕೂತು ರೊಟ್ಟಿ ಮಾಡ್ತಿದ್ರು. ಹೆಂಡತಿ ಲಕ್ಷ ಕೊಟ್ಟು ಕೇಳಬೇಕು. ಒಲಿ ಮುಂದೆ ಕೂತು ರೊಟ್ಟಿ ಮಾಡಕತ್ತಾಳ. ಗಂಡ ಬಂದಾನ. ಗಂಡ ಬಂದದ್ದು ಹೆಂಡತಿ ಗೊತ್ತಾಗೈತಿ. ಹೆಂಡತಿನ ಕರೆದಿಲ್ಲ, ಒಳಗೆ ಹೋಗ್ಯಾನ. ಒಳಗೆ ಹೋಗಿ ಮನೆ ಒಳಗೊಂದು ಕಪಾಟೊಳಗೊಂದು ಅರಿವಿ ಸುತ್ಯಾನ. ಅರಿವಿ ಸುತ್ತಿ ಆ ಬಂಗಾಳದ ಕನ್ನಡಿಯನ್ನ ಏನ್ ಮಾಡ್ಯಾನಪ್ಪ ಅಂತಂದ್ರ ಆ ಕಪಾಟದೊಳಗಿಟ್ಟು ಮತ್ತೆ ಕೀಲಿ ಕೈ ಹಾಕಿ, ಎಲ್ಲೇ ನನ್ನ ಹೆಂಡತಿ ಗೊತ್ತಾತಪ್ಪ ಅಂದ್ರೆ ಊರು ತುಂಬ ಸುದ್ದಿ ಮಾಡ್ತಾಳ ಅಂತ ತಿಳ್ಕೊಂಡು ಪರಮ ಪೂಜ್ಯರ ಆಗಮನವಾಗ್ತಾ ಇದ್ರೆ ಜೋರಾದ ಚಪ್ಪಾಳಿಗಳಂತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಅಲ್ಲಮ ಪ್ರಭು ಅಪ್ಪಂಗಳವರನ್ನ ಸುತ್ತಿ ಇಟ್ಟ. ಹೇಳಿದ್ವಿ ಒಲಿ ಮುಂದೆ ಕೂತು ರೊಟ್ಟಿ ಮಾಡಕತ್ತಿರಲ್ವ ಗೊತ್ತಾಗ್ತಕ್ಕ ಇದು ಬಂದೈತಿ ನಮ್ಮದು ಅಂದ್ರಾಯ್ತು.
ನಮದು ಬಂದೈತಿ ಸಫಲ ಮಾಡಿಲ್ಲ, ಗಪ್ಪು ಬಂತು ಗಪ್ಪು ಹೋತು, ಏನೋ ಇದ್ರೊಳಗೆ ಮರ್ಮ ಐತಿ ಅದ ಹೆಣ್ಮಕ್ಳು ಸುಂದಿರಂಗಿಲ್ಲವ. ಅವರು ಒಂದು ರೀತಿ ಸಿಸಿ ಕ್ಯಾಮ್ರಾನ ಬೇಡ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಅವ್ರ ಕಣ್ಣ ಸಿಸಿ ಕ್ಯಾಮ್ರಾ ಹಾಕಿ ನೋಡ್ರಿ. ಹಂಗೆ ಯಾವಾಗ ಗೊತ್ತಾದ್ರಪ್ಲೆ ಹೆಣ್ಮಗಳು ಗಂಡ ಇದ್ದವ ಹೊರಗೆ ಹೋಗುದತ್ತಳ. ಒಲೆ ಮುಂದೆ ಕೂತ್ ರೊಟ್ಟಿ ಮಾಡ್ತಕ್ಕಂತ ಹೆಣ್ಮಗಳು ಕಾರಾರಿ ಕಲ್ಲಿನ ಮ್ಯಾಗಿರೋ ಕಲ್ಲು ತಗೊಂಡು ಧಕ್ ಧಕ್ ಅಂತ ಹೊಡ್ಕೊತ ಅಡಿಗೆ ಮನೆಯಿಂದ ಆ ಇನ್ನೊಂದು ಗಡ್ರೆ ಬಿತ್ತಲ್ರಿ ಅಲ್ಲಿ ಓಡ್ಕೊತ ಬಂದತ್ತ. ಬರೀ 3 ಹೆಜ್ಜೆ ಹಚ್ಚಿಕೊಂಡು ಬಂದಿದ್ದಲ್ಲ ತೋಡ್ರಿ. ಅಷ್ಟು ನನ್ನ ಗಂಡ ಏನಿಟ್ವಾದ ಏನಿಟ್ವಾದ ನನ್ನ ಗಂಡಿದು ಇದ್ರದು ಅಂತೇಳಿ ಓಡ್ಕೊತ ಬಂದು ಯಾವ ಕಾರಾರಿ ಕಲ್ಲಿತ್ತಲ್ಲ ಕೀರಿ ತಗೊಂಡು ಹೋಗಿದ್ದ. ಕಾರಾರಿ ಕಲ್ಲಿತ್ತಲ್ಲ ಅದನ್ನು ತಗೊಂಡು ಠಪ್ ಹೊಡೆದ ಕೀಲಿ ಕೆಳಗೆ ಬಿತ್ತವ್ವ. ಯಾವಾಗ ಕೀಲಿ ಕೆಳಗೆ ಬಿತ್ತಲ್ಲ ಹೆಣ್ಮಗಳು ಇದೇನೋ ಅರಿವ್ಯಾಗ ಸುತ್ತಿಟ್ಟಾನ, ಇದನ್ನ ತೆಗಿಬೇಕು ಅಂತ ಹೇಳಿ ಹೆಣ್ಮಗಳು ಅರಿವ್ಯಾಗ ಸುತ್ತಿರ್ತಕ್ಕಂಥ ವಸ್ತುವನ್ನ ತೆಗಿತಾಳ, ಅರಿವಿಯನ್ನ ಕೆಳಗೊಗಿತಾಳ, ನೋಡ್ತಾಳ. ಏನಂತ ನೋಡ್ತಾಳ ಅಂತಂದ್ರ ಬಾಯಾಗ ಶಬ್ದ ಬರಂಗಿಲ್ಲ. ಏನು ಚಾಲು ಆಗ್ತು ಅಂತಂದ್ರೆ ಯವ್ವ ನನ್ನ ಗಂಡ ಸುಮಾರಾದ ಯವ್ವ, ನಾ ಯಾರ ಮುಂದೆ ಹೇಳಿ ಯವ್ವ ಏನಾಗಿದೆ ಒಳ್ಳಾಕೈತ್ರಿ ಹೆಣ್ಮಗಳು ಒಳ್ಳಾಕತ್ತಾಳ. ನನ್ನ ಗಂಡ ಸುಮಾರ, ನನ್ನ ದೈವ ಸರಿ ಇಲ್ಲ ಯವ್ವ, ಯಾವ ದೇವರತ್ತಕ್ಕೆ ಹೋಗಲಿ, ಯಾವ ದೇವರತ್ತೆ ಕೇಳಿ, ಯಾವ ದೇವರತ್ತೆ ಅಡ್ಡ ಯವ್ವ, ನನ್ನ ದೈವ ಸುಮಾರ ಅಂತ ಹೇಳಿ ಕೇಳಾಕತ್ತಾಳ. ಮುಗಿಕೊಂಡು ಒಳಗಿತ್ತು ಪಾಪ ಬಾಯಾಗ ಹಲ್ಲು ಹೋಗಿತ್ತು ಅದು ಪಾಪ ಮುದುಕಿತ್ತು. ಏನು ಅಂತೇಳಿ ಮುದುಕ ಬಂತು. ಮುದುಕ ಬಂದಾಗ ಸೊಸಿ ಇದ್ದಕ್ಕೆ ಹೇಳ್ತಾಳು, ಏನಂತ ಹೇಳೋದ ಅತ್ತಿ ಕೇಳಿ, ನೀನು ನಿನ್ನ ಮಗ ಚಲೋ ಅದಾನ, ನಿನ್ನ ಮಗ ಕಿಮ್ಮತ್ತಿನವ, ನಿನ್ನ ಮಗ 4 ಮಂದಿಯಾಗಿ ಇರ್ತಾನ, ಹಿರಿತನ ಮಾಡ್ತಾನ, ಅವ ಕೀರ್ತಿ ತರ್ತಾನಂತ ತಿಳ್ಕೊಂಡಿದ್ದಿ, ನಿನ್ನ ಮಗ ನಮಗೆ ಕೈ ಕೊಟ್ಟ ಅತ್ತಿ. ಏನಾಯ್ತು? ಏನಿಲ್ಲ ಅತ್ತಿ, ನಿನ್ನ ಮಗ ಮತ್ತೊಂದು ಮದುವೆಗೆ ನೋಡ ಅತ್ತಿ. ಹೆಂಗ ಮದುವೆ ಕಂಡಾರ ನೋಡಿ ಹೇಳಕತ್ತಾಳಕ್ಕಿ, ಅತ್ತಿ ನಿನ್ನ ಮಗ ಮದುವೆ ಆಗ್ಯಾನ ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು. ಆಕಿ ಫೋಟೋ ಮನೆಗೆ ತಂದ ನೋಡ ಅತ್ತಿ. ಬಿಟ್ಟು ಯವ್ವ ಮುದಿಕಂತು ಯವ್ವ, ನನ್ನ ಮಗ ಹಿಂಗೆ ಯಾಕೆ ಮಾಡಿದ್ದ ಯವ್ವ ಅಂತ ಹೇಳಿ ಮುದಿಕೆ ಅಂದ್ಕೊತ ತಂಗಿ ತೋರ್ಸುವ ತೋರ್ಸು ಅಂತ ಹೇಳಿ ಮುದುಕಿದ್ದು ಅದನ್ನ ಇಸ್ಕೊಂಡು ನೋಡಾಕತ್ತಾಳ. ಹನಿ ಹನಿ ಬಡ್ಕೊಟ್ಟು ಮುದುಕಿ ಯವ್ವ, ನನ್ನ ಮಗಳಿಗೆ ಯಾರೋ ಪಸ್ಕಂತಿ ಹಾಕ್ಯಾರ ಯವ್ವ, ನನ್ನ ಮಗ ಬಹಳ ಚಲೋ ಅಂತ ತಿಳ್ಕೊಂಡಿಲ್ಲ ಯವ್ವ, ಆಗೋದು ಹೋಗುದು ಯವ್ವ, ಏನು ಮಗ ನನ್ನ ಮಗ ಹೋಗುದು ಹೋಗಿ ಮುದುಕಿನ ಮದುವೆ ಆಗ್ಯಾನಲ್ಲ ನನ್ನ ಮಗ. ಮುದುಕಿ ಬಿಳಿ ಕೂದಲದವ ಬಾಯಾಗ ಒದ್ದಾಡು ಹಲ್ಲಿಲ್ಲ. ಎದ್ರ ಬಾಳ ನನ್ನ ಮಗ ಯಾರೋ ಇದು ಮುದುಕಿ ಕೇಳಾಕತ್ತ ಯವ್ವ ಯಪ್ಪ ಆಯ್ತು ಕೇಳಾಕತ್ತಾಳು. ನನ್ನ ಗಂಡ ಹಂಗ, ನನ್ನ ಗಂಡ ಹಿಂಗ, ಈ ಕೆಟ್ಟ ಆಗೋದಾಗೈತಿ, ಯಾವ ಚಲೋ ಪಟ್ಟಿದ್ರೆ ಆಗ್ಬೇಕಾಗಿತ್ತು. ಮುದುಕಿ ಏನಾಗ ತಾಕಿ ಮುದುಕಿ ಇಷ್ಟ ಆಗ್ಯದ, ಲಕ್ಷ ಕೊಟ್ಟ ಕೇಳ್ರಿ, ಇಷ್ಟ ಆಗ್ಯದ. ಇವ್ರಿಬ್ಬರು ಒಳಕತ್ತಾರ ಅಳೋದ ಕಾಲಕ್ಕೆ ಹೊರಗಿನ ಒಬ್ಬ ಬರ್ತಾನ ಮನುಷ್ಯ, ಅವನು ಪೇಟ ಸುತ್ಕೊಂಡಾನ, ಅಂಗಿ ಹಾಕೊಂಡಾನ. ಅವ ಬಂದ ನೋಡ್ತಾನ, ಯಾಕೆ ಅಳ್ಳಾಕತ್ತೀರಿ, ಯಾಕೆ ದುಃಖ ಮಾಡ್ಕೊಳಕತ್ತೀರಿ ಅಂತ ಕೇಳಾಕತ್ತಾನ. ಇವ್ರಿಬ್ಬರು ಒಳಕತ್ತಾರ, ನನ್ನ ಮಗ ಮದುವೆ ಆಗ್ಯಾನ, ನನ್ನ ಗಂಡ ಮದುವೆ ಆಗ್ಯಾನ ಅಂತ ಹೇಳಕತ್ತಾಳ. ತೋರ್ಸ್ರಿ ಫೋಟೋ ಎಂತದೈತಿ ಅಂತಂದಾಗ ಅವತ್ತಾನ, ಆಗೋದಾತು ಹೋಗೋದು ಚಲೋ ಹುಡುಗ ಅಂತ ತಿಳ್ಕೊಂಡಿದ್ವಿ, ಬಹಳ ಪದ್ಧತಿ ಅಂತ ತಿಳ್ಕೊಂಡಿದ್ವಿ, ಕಿಮ್ಮತ್ತಿನವ ಅಂತ ತಿಳ್ಕೊಂಡಿದ್ವಿ. ಏನಾಗ್ಯಾನವ ನಿನ್ನ ಮಗ ಗಂಡ ಮಗನ ಮದುವೆ ಆಗ್ಯಾನ, ಪೇಟ ಸುತ್ಕೊಂಡವ ಏನವ ಗಂಡ ಮಗನ ಮದುವೆ. ಏನಿದೆ ಹಿಂದಿನ ಅರ್ಥ, ಏನಿದೆ ಹಿಂದಿನ ಅರ್ಥ ಇವ? ಸತಿ ಪತಿಗಳ ಮನಸ್ಸು ಒಂದಾಗಲಿಲ್ಲ. ಗಂಡನ ಮೇಲೆ ಸಂಶಯವಿದ್ದುದಕ್ಕಾಗಿ ಕನ್ನಡ ಒಳಗಿರುವ ಬಿಂಬ ಬೇರೆದವರಾಗಿ ಕಾಣ್ತಾರೆ. ನೆನಪಿಟ್ಟುಕೊಳ್ರಿ, ಅದೇ ಗಂಡನ ಮೇಲೆ ನೀಯತ್ತು, ಅದೇ ಗಂಡನ ಮೇಲೆ
ಮೇಲೆ ನಂಬಿಕೆ, ಅದೇ ಗಂಡನ ಮೇಲೆ ವಿಶ್ವಾಸ, ಅದೇ ಗಂಡನ ಮೇಲೆ ಶ್ರದ್ಧೆ ಇತ್ತಪ್ಪ ಅಂದ್ರ ಆ ಕನ್ನಡಿ ನೋಡಿದ್ರ ಆ ಕನ್ನಡಿ ಒಳಗೆ ಶ್ರೀರಾಮಚಂದ್ರನ ಅಂತ ಗಂಡ ಕಾಣಿಸ್ತಾ ಇದ್ದ. ಅಲ್ಲಿ ಏನಿತ್ತು? ಸಂಶಯ. ಸಂಶಯದಿಂದ ಸಂಸಾರ ನಾಶ. ಬರಬಾರ್ದಲ್ಲ ಸಂಶಯ. ಸಂಶಯ ಏನ್ ಮಾಡಿಬಿಡ್ತದ? ಸಂಸಾರ ನಾಶ ಮಾಡಿಬಿಡ್ತದ. ಗಂಡ ಒಂದು ದಿಕ್ಕಿಗೆ, ಹೆಂಡತಿ ಒಂದು ದಿಕ್ಕಿಗೆ. ಅದಕ್ಕಾಗಿ ಶರಣರು ಹೇಳಕತ್ತಾರ, ಸತಿಪತಿಗಳು ಒಂದಾಗದ ಭಕ್ತಿ ಏನಾಗ್ತದದು? ಅಮೃತದೊಳಗೆ ವಿಷವು ಬೆರೆಸಿದಂತೆ ಕಾಣ ರಾಮನಾಥ. ಮನಸ್ಸುಗಳು ಒಂದಾಗದೆ ಹೋದ್ರೆ, ಅಲ್ಲಿ ಪ್ರೇಮ ನೆಲೆಗೊಳ್ಳದೆ ಹೋದ್ರೆ ಆ ಬಾಂಧವ್ಯ ಆಗೋದಿಲ್ಲ, ಅದೊಂದು ಬಂಧನ ಆಗಿಬಿಡ್ತದೆ. ಕವಿ ಬಹಳ ಸುಂದರವಾಗಿ ಬರೀತಾರೆ, ತಾಯಿ ನೀನು ನನಗೆ, ನಾನು ನಿನಗೆ, ಹೂವಾಗುವ ಜೇನಾಗುವ. ಕವಿ ಬಹಳ ಸುಂದರವಾಗಿ ಬರೀತಾನೆ, ಸಂಸಾರದೊಳಗೆ ಹೆಂಗ ಬದುಕಬೇಕು ಅಂತಂದ್ರೆ ನಾನು ನಿನಗೆ, ನೀನು ನನಗೆ, ಹಾಲಾಗುವ ಜೇನಾಗುವ, ಪ್ರತಿರೂಪ ಭಗವತಿಗೆ ಹೂವಾಗುವ, ಹಣ್ಣಾಗುವ, ದೇವ ನಲಿಸುವ ಭಾಗ್ಯ ನಮ್ಮದಾಗಲಿ ಅಂತ ಹೇಳಿ ಕವಿ ಬರೀತಾನೆ. ಅಲ್ಲಿ ಸಂಶಯ ಬೇಡ. ಸಂಶಯ ಇದ್ರೆ ಸಂಸಾರ ಕೆಟ್ಟ ಬಿಡುತ್ತದೆ. ಸಂಶಯ. ಅದಕ್ಕಾಗಿ ಅಣ್ಣನವರು ಬಹಳ ಚಂದ ಹೇಳ್ತಾರ, ನೀವೊಂದು ಮಾಡ್ತೀರಿ, ಅವರೊಂದು ಮಾಡ್ತಾರ, ಅವರೊಂದು ಮಾಡ್ತೀರಿ, ನೀವೊಂದು ಮಾಡ್ತೀರಿ. ಈ ಮಾಡುವ ಭೇದವನ್ನು ಕಿತ್ತೆಸೆದೊಗಿಬೇಕಾಗಿದೆ. ಅಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರ, ಗಂಡ ಒಂದು ಕಡೆ ಹೊಂಟಾಣ, ಹೆಂಡತಿ ಒಂದು ಕಡೆ ಹೊಂಟಾಳ. ಗಂಡ ಒಂದು ಕಡೆ ಹೊಂಟಾನ, ಹೆಂಡತಿ ಒಂದು ಕಡೆ ಹೊಂಟಾಳ. ಇವರನ್ನಿಬ್ಬರನ್ನು ಒಂದು ಕಡೆ ಕೂಡಿಸಬೇಕು ಅಂತೇಳಿ ಬಸವಣ್ಣ ಹೇಳ್ತಾನ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸನೆಯ ಭಕ್ತಿ. ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸುರಿಮಾಂಸ. ಬಾಂಜನವ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ನಂಬುದು ಹಂಗಾಗ ಅನ್ನನವರು ಹೇಳಾಕತ್ತಾರ, ಗಂಡ ಒಂದು ಕಡೆ ಹೊಂಟಾಳ, ಹೆಂಡತಿ ಒಂದು ಕಡೆ ಹೊಂಟಾಳ. ಯಾವಾಗ ಗಂಡ ಹೆಂಡರ ನಡುವೆ ಈ ಭೇದ ಭಾವದ ಗೋಡೆ ಸೃಷ್ಟಿ ಆಗ್ತಾ ಹೋಗ್ತದಲ್ಲ, ಅವಾಗ ಏನಾಗ್ಬಿಡುತ್ತಪ್ಪ ಅಂದ್ರಲ್ಲಿ ಪ್ರೇಮದ ಕೊರತೆ ಆಗ್ಲಿಕ್ಕೆ ಚಾಲು ಆಗ್ಬಿಡ್ತದ. ನೀವೆಲ್ಲ ಅಪ್ಪ ಬಸವಣ್ಣವರ ಜೀವನ ನೋಡಿರ್ಬೇಕಿವ, ಹೆಂಗಿದ್ರು ಅವರ ಸಂಸಾರ. ಅವರು ಗೃಹಸ್ಥರೇ, ಅವರು ಗೃಹಸ್ಥ ಬದುಕನ್ನ ಬದುಕಿದವರೇ. ಎಂತ ಅದ್ಭುತವಾಗಿರುವ ಬದುಕನ್ನ ಅಪ್ಪನವರು ಬದುಕಿದ್ರು. ಆ ಬದುಕನ್ನ ಈ ನಾಡಿನ ಸಂದೇಶ ಕೊಟ್ಟರು ಅಂತಂದ್ರೆ ನಿಮಗೆಲ್ಲ ನೆನಪಿರಲಿ, ಅದು ಕಲ್ಯಾಣದ ಬೀದಿ. ಯಾವಾಗ ಕಲ್ಯಾಣದ ಬೀದಿ, ಆ ಕಲ್ಯಾಣದ ಬೀದಿ ಒಳಗೆ ಸಂಭೊಳ್ಳಿ ನಾಗ ಅಂತಕ್ಕಂತಹ ಒಬ್ಬ ಹುಡುಗ ಬಂದಿದ್ದಾನೆ. ಬಂದ ಕಾಲದೊಳಗೆ ನಮ್ಮ ಓಣಿ ಒಳಗೆ ನೀ ಯಾಕೆ ಬಂದೆವು? ನಮ್ಮ ಕೇರಿ ಒಳಗೆ ನೀ ಯಾಕೆ ಬಂದೆವು? ನಮ್ಮ ಕೇರಿ ಒಳಗೆ ಬರುವ ಅಧಿಕಾರ ನಿನಗೇನದು? ನಮ್ಮ ಕೇರಿ ಒಳಗೆ ನೀ ಬರಬಾರದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕೆಲವು ಮತೀಯ ಶಕ್ತಿಗಳು ಆ ನಾಗನನ್ನ ಹೊಡಿತಾರೆ, ಬಡಿತಾರೆ. ಹೆಂಗ ಹೊಡಿತಾರೆ ಅಂತಂದ್ರ ಕಣ್ಣಿನ ಮೇಲೆ ಬಡಿತಾರ, ಒಂದು ಕಣ್ಣು ಕಾಣಿಸ್ತಿಲ್ಲ. ಮುಖದ ಮೇಲೆ ಬಡಿತಾರ, ಬಾಯಾಗಿನ ಹಲ್ಲು ಉದುರಿಬಿದ್ದಾವ. ತೆರಿಗೆ ಬಡದಾರ, ರಕ್ತ ಎಲ್ಲ ಸೋರಿ ಕಣ್ಣೊಳಗೆ ಬಂದದ, ಕೈ ಮುರಿದಾರ, ಕಾಲು ಮುರಿದಾರ. ಅವನ್ನೆಲ್ಲವನ್ನು ಹೊಡೆದು 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 ಕಲ್ಯಾಣದ ಬೀದಿ ಒಳಗೆ ಒಗದಾರ. ನನ್ನ ತಾಯಿ ಕಲ್ಯಾಣದ ಬೀದಿ ಒಳಗೆ ಒಗದಾವ. ಅಯ್ಯೋ ಅಪ್ಪ ಅಂತ ಹೇಳಿ ಕಲ್ಯಾಣದ ಬೀದಿ ಒಳಗೆ ಬಿದ್ದಾನ. ಕಲ್ಯಾಣದ ಬೀದಿ ಒಳಗೆ ಬಿದ್ದಿರುವ ಆ ಕಾಲದೊಳಗೆ ನೆನಪಿಟ್ಟುಕೊಳ್ಬೇಕು. ಒಂದು 5-10 ನಿಮಿಷ ಆಗ್ಯದ ಕೆಳಗೆ ಬಿದ್ದಾನವ. ಏತಮ್ಮ ಕೆಳಗೆ ಬಿದ್ದಾನ. ಕೆಳಗೆ ಬಿದ್ದ ಕಾಲದೊಳಗೆ ಯಾರೋ ಒಬ್ಬರು ಬಂದ್ರು, ಅವನನ್ನ ಎತ್ಕೊಂಡು ತಮ್ಮ ತೊಡಿ ಮೇಲೆ ಹಾಕೊಂಡು ತಮ್ಮದೊಂದು ಒಂದು ವಸ್ತ್ರ ತಗೊಂಡು ಅವನ ಮುಖ ಒರೆಸಾಕತ್ತಾರ, ಅವನ ಕೈ ಒರೆಸಾಕತ್ತಾರ. ಕೈ ಒರೆಸಿ ಹೇಳಾಕತ್ತಾರ, ಆರಾಮತನಕ ನಡಿ ಹೋಗೋನು ಅಂತ ಅನ್ನಕತ್ತಾರ. ಹೋಗೋನು ಅನ್ನೋ ಕಾಲದೊಳಗೆ ಆ ಕೆಳಗೆ ಬಿದ್ದಿರೋ ವ್ಯಕ್ತಿ ಒಂದು ಮಾತು ಹೇಳ್ತಾನ. ಒಂದು ಮಾತು ಕಿಮ್ಮತ್ತಿನ ಮಾತು. ಯಪ್ಪ ನನ್ನ ತೊಡಿ ಮೇಲೆ ತಗೊಂಡಿರಲಿ ಯಪ್ಪ, ನೀವು ಬಸವಣ್ಣನವರು ಹೌದಲ್ವೇ ಅಂತಂದ. ನೀವು ಬಸವಣ್ಣನವರು ಹೌದಲ್ಲವೇ ಅಂತಂದ. ಅಂದ ಕಾಲದೊಳಗ ಆ ತೊಡೆಯ ಮೇಲೆ ಆ ವ್ಯಕ್ತಿಯನ್ನು ಹಾಕಿಕೊಂಡಿರುವ ವ್ಯಕ್ತಿ ಕೇಳ್ತಾನೆ, ನಾನಾ ಬಸವಣ್ಣ ಅಂತ ನಿನಗೆಂದು ಗೊತ್ತಾಯ್ತು ಅಂತಂದಾಗ ಅವಾಗ ಅನ್ನ ಬಸವಣ್ಣನವರು ಹೇಳ್ತಾರಂತ. ಅನ್ನ ಬಸವಣ್ಣನವರಿಗೆ ಆ ತೊಡೆಯ ಮೇಲೆ ಮಲಗಿರುವ ವ್ಯಕ್ತಿ ಹೇಳ್ತಾನಂತ, ಕಲ್ಯಾಣದ ಬೀದಿಯಲ್ಲಿ ಶತಶತಮಾನಗಳಿಂದ ನಮ್ಮನ್ನು ತೊಳೆದಿದ್ದಾರೆ, ನಮ್ಮನ್ನು ಮನ್ನ ಮಾಡಿದ್ದಾರೆ, ಮಣ್ಣೊಳಗೆ ಹೊಗದಿದ್ದಾರೆ. ನಮ್ಮ ಹೆಣದ ಮೇಲೆ ಸಾಮ್ರಾಜ್ಯವನ್ನು
ಮಾಡ್ತಾ ಇದ್ದಾರೆ. ಇಂತಹ ಆಳುವ ಜನಗಳ ಮಧ್ಯೆ ನಮ್ಮಂತವರು ಸತ್ತಾಗ, ಬಿದ್ದಾಗ, ಕಣ್ಣೀರನ್ನ ಹಾಕಿದಾಗ ನಮ್ಮಂತವರನ್ನು ಎತ್ತುಕೊಳ್ತಕ್ಕಂಥ ಒಂದೇ ಒಬ್ಬ ವ್ಯಕ್ತಿ, ಅದು ಅಣ್ಣ ಬಸವಣ್ಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಣ್ಣ ಬಸವಣ್ಣ ಅವನು ಎತ್ತುಕೊಂಡ್ರು, ತಾಯಿ ಎತ್ತುಕೊಂಡು ಹೆಗಲಿ ಮೇಲೆ ಕೈ ಹಾಕೊಂಡು ನಡಿ ಅಣ್ಣ ನಡಿ ನಡಿ. ಆ ವ್ಯಕ್ತಿ ಹೇಳಕಂತ ನನ್ನ ಮುಟ್ಟಿದ್ರೆ ಮೈಲಿಗೆ ಆಗೋದಿಲ್ಲ ಏನ್ರಪ್ಪ ನಿಮಗೆ, ನನ್ನ ಮುಟ್ಟಿದ್ರೆ ಮೈಲಿಗೆ ಆಗೋದಿಲ್ಲ ನಿಮಗೆ, ನನ್ನ ಮುಟ್ಟಿದ್ರೆ ಮತ್ತೆ ಮನೆಗೆ ಹೋಗಿ ಜಳಕ ಮಾಡ್ತೀನಪ್ಪ ಅಂತ ಕೇಳ್ತಾನ. ಅವಾಗ ಅಣ್ಣ ಬಸವಣ್ಣನವರು ಹೇಳ್ತಾರಂತ, ನಮ್ಮ ನಮ್ಮ ಮನೆಗಳಲ್ಲಿ ಇಲಿಯ ತಿನ್ನುವ ಬೆಕ್ಕನ್ನ ಹೆಗಲ ಮೇಲೆ ಹಾಕೊಳ್ತೀವಿ, ಅದರ ಬಾಯಿಗೆ ಮುತ್ತು ಕೊಡ್ತೀವಿ, ಅದರ ಮೈಗೆ ಅಪ್ಪಗೊಂಡ ಮಕ್ಕೊಳ್ತೀವಿ, ಹಾಸಿಗೆ ಒಳಗೆ ಮಲಗಿಸ್ತೀವಿ. ಇಲಿಯನ್ನ ತಿನ್ನುವ ಬೆಕ್ಕನ್ನ ಮುಟ್ಟಿ ನಾವು ಜಳಕ ಮಾಡೋದಿಲ್ಲ ತಮ್ಮ. ನೀವು ಮನುಷ್ಯಾದಿಯೋ ಸಾಕ್ಷಾತ್ ಕೂಡಲ ಸಂಗಮ ದೇವಾದಿ, ನಿನ್ನನ್ನು ಮುಟ್ಟ ಮೈಲಿಗೆ ಆಗುತ್ತೇನು ಅನ್ನತಕ್ಕಂಥ ಮಾತನ್ನು ಅಣ್ಣ ಬಸವಣ್ಣವರು ಹೇಳ್ತಾರೆ. ಎತ್ತುಕೊಂಡು ಬಂದರು, ಕರ್ಕೊಂಡು ಬಂದರು, ಮನೆಗೆ ಬಂದರು. ಹೆಂಡತಿಯರು ಹೆಂಗಿದ್ರು ದಾಂಪತ್ಯ ಇಲ್ಲಿ ಬರ್ಬೇಕಾಗಿದೆ ನಾವು ತಮ್ಮ. ಹೆಂಗಿತ್ತು ದಾಂಪತ್ಯ ಲಕ್ಷ ಕೊಟ್ಟು ಕೇಳ್ರಿ. ಬರ್ತಾರೆ ಆಚಾರ ಪತ್ನಿ ವಿಚಾರ ಪತ್ನಿಯರಿಬ್ಬರು ಹೊರಗೆ ಬರ್ತಾರೆ, ಗಂಗಾಂಬಿಕೆ ನೀಲಾಂಬಿಕೆಯರಿಬ್ಬರು ಹೊರಗೆ ಬರ್ತಾರೆ. ನಮ್ಮ ಮನೆಗೆ ಯಾರಾದ್ರೂ ಬಿದ್ದವರನ್ನ, ನಮ್ಮ ಮನೆಗೆ ಯಾರಾದ್ರೂ ಅನ್ಯಾಯಕ್ಕೊಳಗಾದವರನ್ನ ಕರ್ಕೊಂಡು ಹೋದ್ರೆ ನಾವು ಬೈತೀವಿ, ಮನಸ್ಸಿಗೆ ಒಂದ್ ಸ್ವಲ್ಪ ಕೋಪ ಹಾಕೊಳ್ತೀವಿ. ನೆನಪಿಟ್ಕೊಳ್ಬೇಕು ತಾಯಿ ಅಂದ್ರೆ, ಯಾವಾಗ ಅಣ್ಣ ಬಸವಣ್ಣನವರು ಆ ವ್ಯಕ್ತಿಯನ್ನ ಕರೆದುಕೊಂಡು ಮನೆಗೆ ಹೋಗ್ತಾನಲ್ಲ, ಮನೆಗೆ ಹೋದಾಗ ಆ ಏನಿಬ್ಬರು ಹೆಣ್ಮಕ್ಳು ಇರ್ತಾರಲ್ಲ, ಒಂದು ಮಾತು ಹೇಳ್ತಾರಂತ, ಏನ್ರಿ ಇಲ್ಲಿ ತಕ್ಕ ನೀವು ಅಂಗದೊಳಗಿರುವ ಲಿಂಗದೊಳಗ ಕೂಡಲ ಸಂಗಮನನ್ನ ಕಾಣ್ತಿದ್ರಿ, ಸಾಕ್ಷಾತ್ ಕೂಡಲ ಸಂಗಮ ದೇವರನ್ನ ಮನೆಗೆ ಕರ್ಕೊಂಡು ಬಂದಿರಲ್ಲ, ಅವ್ರ ಪಾದಕ್ಕೆ ಶರಣಾರ್ಥಿ ಅನ್ನೋ ನೋಡ್ರಿ ಹೆಣ್ಮಗಳು. ಅದಕ್ಕಾಗಿ ಅಪ್ಪನವ್ರು ದೊಡ್ಡವರಾದ್ರು, ಬಸವಣ್ಣವ್ರು ದೊಡ್ಡವರಾದ್ರು. ಬಿದ್ದವರ ಎದೆಯೊಳಗೆ ಭಕ್ತಿ ಬೀಜ ಬಿತ್ತಿದಿರುವ ಸುಭಾಷ್ ಚಂದ್ರ ದೊಡ್ಡವರಾಗಿಲ್ಲ. ಅದಕ್ಕಾಗಿ ಆ ದಾಂಪತ್ಯದ ಒಂದು ಆ ಶ್ರೇಷ್ಠ ಸ್ಥಿತಿ ಆಗಿತ್ತು ನೋಡ್ರಿ. ಮನೆಯೊಳಗೆ ಕರ್ಕೊಂಡು ಅವನ ಮೈಯನ್ನು ಒರೆಸಿ, ಅವನಿಗೆ ಆರೋಗ್ಯದ ಉಪಚಾರವನ್ನು ಮಾಡಿ, ಪ್ರಥಮ ಚಿಕಿತ್ಸೆಯನ್ನು ಮಾಡಿ, ಅವನಿಗೆ ಉಣ್ಲಿಕ್ಕೆ ಪ್ರಸಾದವನ್ನು ಕೊಟ್ಟು ಆಮೇಲೆ ಅವನನ್ನು ಕಳಿಸಿಕೊಡ್ತಾರೆ ಅಂತಂದ್ರೆ, ನಮಗೆ ನಿಜವಾಗಿ ಬಸವಣ್ಣಪ್ಪನವರು ಮಾಡಿರ್ತಕ್ಕಂಥ ಉಪಕಾರವನ್ನು ಎಷ್ಟು ಸ್ಮರಿಸಿದ್ರು ಕಡಿಮೆ. ಅದಕ್ಕಾಗಿ ದಾಂಪತ್ಯದೊಳಗೆ ಹೇಳ್ತಾರೆ, ಹಿಂದೆ ಒಂದು ಮಾತಿತ್ತು, ಎಂಥ ಮಾತಿತ್ತು ಅಂದ್ರೆ, ಗಂಡ ಹೆಣ್ಣಿನ ಬಗ್ಗೆ, ಗಂಡ ಹೆಣ್ಣಿನ ಚಂದ